ರಮೇಶ್ ಕತ್ತಿ ಗಡುಪಾರಿಗೆ ಒತ್ತಾಯಿಸಿ ಜಿಲ್ಲಾ ವಾಲ್ಮೀಕಿ ಹಿತರಕ್ಷಣಾ ಸಮಿತಿ ಪ್ರತಿಭಟನೆ. ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ರೆ ಉಗ್ರ ಹೋರಾಟ. ಎಸ್ ಸೋಮನಾಯಕ ಎಚ್ಚರಿಕೆ. ಚಾಮರಾಜನಗರದಲ್ಲಿ ವಾಲ್ಮೀಕಿ ಸಮುದಾಯದ ವಿರುದ್ಧ ಅಶ್ಲೀಲ ಪದ ಬಳಕೆ ಮಾಡಿರುವ ಮಾಜಿ ಸಂಸದ ರಮೇಶ್ ಕತ್ತಿ ಮೇಲೆ ಜಾತಿ ನಿಂದನೆ ಪ್ರಕರಣವನ್ನ ದಾಖಲಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಎಂದು ಒತ್ತಾಯಿಸಿ ಜಿಲ್ಲಾ ವಾಲ್ಮೀಕಿ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ನಗರದ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎಸ್ ಸೋಮನಾಯಕ ಹಾಗೂ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು ಅವರ ನೇತೃತ್ವದಲ್ಲಿ ಸಮಾವೇಶಗೊಂಡ ಪ್ರತಿಭಟನಾ ನಿರತರ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಜಿಲ್ಲಾಡಳಿತ ಭವನದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿ ರಮೇಶ್ ಕತ್ತಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಎಡಿಸಿ ಜವರೇಗೌಡ ಅವರ ಮುಖಾಂತರ ರಾಷ್ಟ್ರಪತಿಗಳಿಗೆ ಇನ್ಸ್ಪೆಕ್ಟರ್ ಮುಖಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿಯನ್ನ ಸಲ್ಲಿಸಿದ್ದಾರೆ. ಪ್ರತಿಭಟನೆ ನೇತೃತ್ವ ವಹಿಸಿದ್ದ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಸ್ ಸೋಮನಾಯಕ, ನಾಯಕ ಸಮುದಾಯಕ್ಕೆ ಒಂದು ಇತಿಹಾಸವಿದೆ. ಮಾಜಿ ಸಂಸದ ರಮೇಶ್ ಕತ್ತಿ ಅವರು ಬೆಳಗಾಂ ಡಿಸಿಸಿ ಬ್ಯಾಂಕ್ ಚುನಾವಣೆ ವೇಳೆಯಲ್ಲಿ ಸಮುದಾಯಕ್ಕೆ ಅಶ್ಲೀಲವಾಗಿ ಮಾತನಾಡಿರುವುದು ಅತ್ಯಂತ ಖಂಡನೀಯವಾದದ್ದು. ಹಿಂದುಳಿದವರು ರಾಜಕೀಯವಾಗಿ ಬೆಳೆಯಬಾರದೆ. ನಮ್ಮ ಸಮುದಾಯದ ವಿರುದ್ಧ ಹಗುರವಾಗಿ ಮಾತನಾಡಿರುವ ರಮೇಶ್ ಕತ್ತಿ ವಿರುದ್ಧ ಜಾತಿ ನಿಂದನೆ ಪ್ರಕರಣ ದಾಖಲಿಸಬೇಕು. ದೇಶದಿಂದ ಗಡಿಪಾರು ಮಾಡಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಪ್ರಾಧಿಕಾರ ಸಮಿತಿ ಅಧ್ಯಕ್ಷ ಎಚ್.ವಿ. ಚಂದ್ರು ಮಾತನಾಡಿ, ಮಾಜಿ ಸಂಸದ ರಮೇಶ್ ಕತ್ತಿ ಸಮುದಾಯದ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡುವ ಮೂಲಕ ಸಮಾಜಕ್ಕೆ ಅಗೌರವ ತೋರಿಸಿದ್ದಾರೆ. ಕೂಡಲೇ ಅವರನ್ನ ಬಂಧಿಸಿ ಜಾತಿ ನಿಂದನೆ ಪ್ರಕರಣವನ್ನ ದಾಖಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ರಮೇಶ್, ಮುಖಂಡರಾದ ಕಂಡಕ್ಟರ್ ಚಾಸಿ ಸೋಮನಾಯಕ, ಅರಕಲವಾಡಿ ಸೋಮೇಶ್, ಕೃಷ್ಣ ನಾಯಕ, ಅಮಚವಾಡಿ ರಾಜು, ಯು ರಾಜನಾಯಕ, ಸಾಗಡೆ ನಂಜುಂಡನಾಯಕ, ಕಿಲಿಗೆ ಜಯಕುಮಾರ್, ಕನ್ಯಾಕಲ ಆರ್ ಮಾದೇಶ್, ಶಿವಣ್ಣ, ಉಡಿಗಾಲ್ ಮಹೇಶ್, ಹುಮಾ ನಾಗೇಶ್, ಬಂಗಾರ ನಾಯಕ್, ಸಿದ್ದರಾಜು ಇತರರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಹುಮಾ ನಂಜುಂಡನಾಯಕ, ಪ್ರಜಾಪವರ್ ಟಿವಿ. ಬೆಳಗಾಂ ಡಿಸಿಸಿ ಬ್ಯಾಂಕ್ ಚುನಾವಣೆ ವೇಳೆಯಲ್ಲಿ 19ನೇ ತಾರೀಕು ಚುನಾವಣೆ ವೇಳೆಯಲ್ಲಿ ಅವರ ಸಾವರ್ತಿಗಳ ಜೊತೆ ಮಾತನಾಡುವಾಗ ಬೇಡರು ಸೂಳೆ ಮಕ್ಕಳು ಅಂತ ಬೈದಿದ್ದಾರೆ. ಎಂಥ ಪದ ಇದು! ಸಂವಿಧಾನ, ಅಂಬೇಡ್ಕರ್ ಅವರ ಸಂವಿಧಾನದಲ್ಲಿ ನಾವೆಲ್ಲ ಅಸ್ಪೃಶ್ಯರು ಏನೇ ಮಾಡಬಾರ್ದು, ಯಾವುದೇ ರಾಜಕೀಯ ಬೆಳಿಬಾರ್ದು. ಇಂಥ ಒಂದು ಸಂದರ್ಭದಲ್ಲಿ ರಮೇಶ್ ಕತ್ತಿಯವರು ಮೂಲತಃ ಬೆಳಗಾಂ ಜಿಲ್ಲೆಯ ವಾಲ್ಮೀಕಿ ಜನಾಂಗದ ಮುಖಂಡರುಗಳು, ಶಾಸಕರುಗಳನ್ನ ಗುರಿಯಾಗಿಟ್ಕೊಂಡು ಇಂಥ ಮಾತನಾಡಿದ್ದಾರೆ. ಯಾಕೆ ಇವರು ರಾಜಕೀಯ ಬೆಳಿಬಾರ್ದ? ಹಿಂದುಳಿದವರು, ದಲಿತರು, ನಾಯಕರು, ವಾಲ್ಮೀಕಿಗಳು ರಾಜಕೀಯ ಬೆಳಿಬಾರ್ದ? ಇನ್ನೂ ಇವ್ರ ಕೈ ಕೆಳಗೆ ಕಾಲು ಕೆಳಗೆ ಬಿದ್ದಿರ್ಬೇಕ ನಾವೆಲ್ಲ. ಇಂತಹ ಸಂದರ್ಭದಲ್ಲಿ ಅಸ್ಪೃಶ್ಯತಾ ಕಾಯ್ದೆಯಡಿ ರಮೇಶ್ ಕತ್ತಿಯವರ ಮೇಲೆ ಜಾತಿ ನಿಂದನೆ ಕೇಸನ್ನು ದಾಖಲೆ ಮಾಡಬೇಕು. ಈಗಾಗಲೇ ಕರ್ನಾಟಕ ರಾಜ್ಯಂತೆ ಇಂಥ ಕೇಸ್ಗಳು ದಾಖಲೆ ಆಗಿದೆ. ಚಾಮರಾಜನಗರದ ಜಿಲ್ಲೆನೂ ಸಹ, ಈ ತಾಲೂಕು ಸಹ ಜಾತಿ ನಿಂದನೆ ಕೇಸನ್ನು ದಾಖಲೆ ಆಗಬೇಕು. ಅಸ್ಪೃಶ್ಯತೆ ಅಂದರೆ ಏನು ಅನ್ನೋದು ಗೊತ್ತಾಗಬೇಕು. ಅಸ್ಪೃಶ್ಯರ ಮೇಲೆ ಮೇಲ್ಜಾತಿಯವರು ಯಾವುದೇ ಕಾಲಕ್ಕೂ ದಬ್ಬಾಳಿಕೆ ಮಾಡಬಾರ್ದು ಅನ್ನೋದಕ್ಕೆ ಒಂದು ಸಾಕ್ಷಿ ಸಿಕ್ಕಬೇಕು. ಅಂದರೆ ಇದು ಅಸ್ಪೃಶ್ಯತೆ ದಾಖಲೆ ಆಗಲೇಬೇಕು. ಇದು ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟನ ನಾವು ಮಾಡಬೇಕಾಗುತ್ತೆ. ರಮೇಶ್ ಕತ್ತಿ ಅವ್ರನ್ನ ಬಂಧಿಸಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ. ಇವತ್ತು ನಾವು ಒಂದು ಒಂದು ಚಿಕ್ಕದಾಗಿ ಇವತ್ತೊಂದು ಪ್ರತಿಭಟನೆ ಮಾಡಿದ್ದೀವಿ. ನಮ್ಮ ಜನಾಂಗ ಎದ್ರೆ ಅವರು ಹೆಸರು ಕತ್ತಿ, ನಾವು ನಿಜವಾಗ್ಲೂ ಕತ್ತಿ ಹಿಡಿಯೋ ಜನಾಂಗ. ಮದಕರಿ ನಾಯಕರ ವಂಶಸ್ಥರು, ನಾವು ಮದಕರಿ ನಾಯಕರ ವಂಶಸ್ಥರು. ನಾವು ಕತ್ತಿ ಹಿಡಿತೀವಿ. ನಾವು ಕತ್ತಿ ಹಿಡಿದ್ರೆ ನೀವೆಲ್ಲೂ ನಮ್ಮನ್ನು ಅಲ್ಲಾಡ್ಸೋಕ್ಕಾಗೋದಿಲ್ಲ. ಕತ್ತಿಯವರೇ, ನೀವು ಹೆಸರು ಮಾತ್ರ ಕತ್ತಿ, ನಾವು ನಿಜವಾಗಲೂ ಕತ್ತಿಗಳು. ಹುಷಾರಾಗಿರಿ. ನಮ್ಮ ಜನಾಂಗದ ಬಗ್ಗೆ ಮಾತಾಡ್ಬೇಕಾದ್ರೆ ಹುಷಾರ ಮಾತಾಡಿ. ಏನು ಹುಡುಗಾಟ ಆಡ್ತಾ ಇದ್ದಾರೆ ನೀವೆಲ್ಲ? ವಾಲ್ಮೀಕಿ ಬೇಡ, ನಾಯಕ ಅಂದ್ರೇನು ಹುಡುಗಾಟನ ಇದು? ಹುಷಾರ್. ಇವತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ
ಮತ್ತು ರಾಜ್ಯಪಾಲರಿಗೆ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇವತ್ತು ಮನವಿ ಪತ್ರನ ಸಲ್ಲಿಸ್ತಾ ಇದ್ದೀವಿ. ರಾಜ್ಯಪಾಲರು ಈ ರಮೇಶ್ ಕತ್ತಿ ಅವರನ್ನ ಗಡೀಪಾರು ಮಾಡಬೇಕು. ನಮ್ಮ ರಾಜ್ಯದಿಂದ ನಮ್ಮ ಇವತ್ತು ಯಾವ ಮಟ್ಟಕ್ಕೆ ಹೋಯ್ತದೆ ಅಂತ ಹೇಳಿದ್ರೆ ಜಾತಿ ಸಂಘರ್ಷ ಉಂಟಾಗತ್ತೆ, ಜಾತಿ ಸಂಘರ್ಷ ಉಂಟಾಗತ್ತೆ. ಇವತ್ತು ನಾವು ಅದೇ ಕಾರಣಕ್ಕೆ ನಾವು ಹೆಚ್ಚಿಗೆ ಜನ ಸೇರಿಸಿಲ್ಲ. ಇವತ್ತು ನಮ್ಮ ಜನಾಂಗ ಪೂರ್ತಿ ಇದ್ರೆ 10,000 to 15,000 ಜನ ಇಲ್ಲಿ ನಾವು ಸೇರುವಂಥ ಶಕ್ತಿ ನಮಗಿದೆ. ಜಾತಿ ಸಂಘರ್ಷ ಉಂಟಾಗುತ್ತೆ ಅಂತೇಳಿ ನಾವು ಕರೆದಿಲ್ಲ. ಇದನ್ನ ಅರ್ಥಕೊಂಡು ಅಧಿಕಾರಿಗಳು ಇವತ್ತು ಕೂಡಲೇ ಅವ್ರ ಮೇಲೆ ಜಾತಿ ನಿಂದನೆ ಪ್ರಕರಣವನ್ನು ದಾಖಲೆ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟನ ಮಾಡಬೇಕಾಗುತ್ತೆ. ತಕ್ಷಣ ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಮನವಿ ಮಾಡ್ತಾ ಇದ್ದೀವಿ, ರಾಜ್ಯಪಾಲರೇ, ಘನವೆತ್ತ ರಾಜ್ಯಪಾಲರೇ, ರಮೇಶ್ ಕತ್ತಿಯನ್ನ ಗಡೀಪಾರು ಮಾಡಿ ಅಂತೇಳಿ ಈ ಮೂಲಕ ನಾವುಗಳು ಒತ್ತಾಯಪೂರ್ವಕವಾಗಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. DCC ಬ್ಯಾಂಕ್ ಚುನಾವಣೆಯಲ್ಲಿ ಏನು ನಾಯಕ ಸಮಾಜದ ಏನು ಟೀಮ್ ಇದೆ ಅದರಲ್ಲಿ ಎಲ್ಲ ವರ್ಗದವರು ಇದ್ದಾರೆ. ಕೇವಲ ಒಂದು ವರ್ಗದವರು ಮಾತ್ರ ಅಲ್ಲ, ಎಲ್ಲ ವರ್ಗದವರು ಸೇರಿ ಇವತ್ತು DCC ಬ್ಯಾಂಕ್ ಚುನಾವಣೆ ನಡೆಸಿದರು. ಅದನ್ನು ಸಹಿಸಿದಂಥ ರಮೇಶ್ ಕತ್ತಿ ಕೇವಲ ಬೇಡರ ಬಗ್ಗೆ, ವಾಲ್ಮೀಕಿ ಜನಾಂಗದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದ್ರ ಮುಖಾಂತರ ಈ ಸಮಾಜಕ್ಕೆ ಅಗೌರವವನ್ನು ತೋರಿಸಿದ್ದಾರೆ. ಹಾಗಾಗಿ ಇವತ್ತು ಅವರಿಗೆ ಕೇವಲ ಅವ್ರನ್ನ ಬಂಧಿಸೋದು ಮಾತ್ರ ಅಲ್ಲ, ಅವ್ರಿಗೆ ಅಟ್ರಾಸಿಟಿ ಕೇಸ್ನ ಬುಕ್ ಮಾಡೋದ್ರ ಮುಖಾಂತರ ಅವ್ರನ್ನ ಬಂಧಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡೋಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ನಡೆದಂಥ ಒಂದು ಏನು ಸುಪ್ರೀಂ ಕೋರ್ಟ್ನ ಗವಾಯಿಗಳ ಮೇಲಿದಂಥ ಸುವ್ಯವಸ್ಥೆ ಏನಿದೆ ಅದರ ಪುನರಾವರ್ತನೆ ಅಂತಂದರೆ ತಪ್ಪಾಗಲಾರದು. ಯಾಕೆಂತಂದರೆ ಶೋಷಿತ ಸಮಾಜದವರು ಏನೇ ಮಾಡಿದ್ರು ಅದಕ್ಕೆ ಕೆಲವರು ಸಹಿಸ್ಕೊಳ್ಳಲ್ಲ. ಏನೇ ಒಳ್ಳೇದು ಮಾಡಿದ್ರೆ ಅದನ್ನ ಒಪ್ಕೊಳ್ಳೋಕೆ ರೆಡಿ ಇರಲ್ಲ ಅವರು. ಹಾಗಾಗಿ ಇವತ್ತು ರಮೇಶ್ ಕತ್ತಿಯ ದೌರ್ಜನ್ಯ ಕೇವಲ ಅವರು ಮಾತಾಡೋದು ಮಾತ್ರ ಅಲ್ಲ, ಅವರ ನಡೆನುಡಿಯೂ ಸಹ ನೋಡಿ, ನೀವು ಯಾವುದೇ TV ಮಾಧ್ಯಮಗಳಲ್ಲಿ ನೋಡ್ಬೋದು ನೀವು. ರಮೇಶ್ ಕತ್ತಿ ಅವರ ಸಹೋದರ ಇದ್ದರು, ಉಮೇಶ್ ಕತ್ತಿ ಅವರು ಭಾಳ ಸಹೋದರತ್ವವಾಗಿ ನಡ್ಕೋತಾ ಇದ್ರು. ಆದರೆ ಅವ್ರ ನಿಧನ ನಂತರ ಬಂದಂಥ ಈ ಕತ್ತಿ ಅವ್ರ ಸಹೋದರ ರಮೇಶ್ ಕತ್ತಿ ನಿಜವಾಗ್ಲೂ ಬಹಳ ಅವಹೇಳನಕಾರಿಯಾಗಿ ಇಡೀ ನಮ್ಮ ಸಮಾಜಕ್ಕೆ ಅಗೌರವ ಅದು. ಯಾಕೆಂತಂದರೆ ಬೇಡ ಸಮಾಜ ಅಂತಂದರೆ ಇಂಗ್ಲಿಂದಲೂ ಸಹ ಈ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋ ಸಂದರ್ಭದಲ್ಲಿ, ಯಾವುದೇ ಹೋರಾಟ ಮಾಡೋ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಇರ್ಬೋದು, ಬೇರೆ ಬೇರೆ ದೇಶದ ರಕ್ಷಣೆಗೋಸ್ಕರ ಅವರು ಹಗಲು ರಾತ್ರಿ ದುಡಿದಂಥ ಒಂದು ಸಮಾಜ ಬೇಡ ಸಮಾಜ. ಹಾಗಾಗಿ ಅಂಥ ಒಂದು ಸಮಾಜದ ಬಗ್ಗೆ ತುಂಬ ಕೀಳಾಗಿ ಕೆಟ್ಟದಾಗಿ ಮಾತನಾಡೋದ್ರ ಮುಖಾಂತರ ಆ ಸಮಾಜಕ್ಕೆ ಒಂದು ಅಗೌರವವನ್ನು ಮಾಡಿದ್ದಾರೆ. ಹಾಗಾಗಿ ಆ ಕೃತ್ಯವ್ರನ್ನ ಬಂಧಿಸಬೇಕು, ಅವ್ರಿಗೆ ಅಟ್ರಾಸಿಟಿ ಕೇಸ್ನ ಬುಕ್ ಮಾಡಬೇಕು, ಅವ್ರನ್ನ